ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಅಂತ ಹೇಳಿದರೆ ನಾನು 2 ಪ್ರಾಡಕ್ಟ್ ರಿವ್ಯೂನ ನಾನು ನಿಮಗೆ ಕೊಡ್ತಿದ್ದೀನಿ. ಅದರಲ್ಲಿ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಮಿಲಾ ಲುಮಿನ್ ಲಿಪ್ ಲೈಟ್ನರ್ ಅಂತ. ನನಗೆ ಡಾರ್ಕ್ ಲಿಪ್ಸ್ ಇರೋದ್ರಿಂದ ಏನು ಮಾಡೋದು ಅಂತ ಥಿಂಕ್ ಮಾಡಿ ಮತ್ತೆ ನಾನು ಸ್ವಲ್ಪ ರಿವ್ಯೂಸ್ನೆಲ್ಲ ನೋಡಿದೆ. ಆವಾಗ ನನಗೆ ಸಿಕ್ಕಿದೆ ಮಿಲಾ ಲುಮಿನ್ ಪ್ರಾಡಕ್ಟ್. ಯಾಕೆ ಇದನ್ನು ನಾನು ಟ್ರೈ ಮಾಡಬಾರ್ದು ಅಂತ ಒಂದು ಟ್ರೈ ಮಾಡೋಣ ಅಂತ ತಗೊಂಡೆ. ಇದ್ರ ರಿಸಲ್ಟ್ನ ನಾನು ನಿಮಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇದರಿಂದ ಏನೆಲ್ಲ ಯೂಸ್ ಇದೆ ಅಂತ ಹೇಳ್ತೀನಿ. ಇದನ್ನು ಯಾಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಯಾರಿಗೆಲ್ಲ ಡಾರ್ಕ್ ಲಿಪ್ಸ್ ಇರುತ್ತೋ ಅವರು ಯೂಸ್ ಮಾಡ್ತಾರೆ. ಬಿಕಾಸ್ ಹೈಪರ್ ಪಿಗ್ಮೆಂಟೇಷನ್ಸ್ ಯಾರ್ಯಾರಿಗೆಲ್ಲ ಇರ್ತಾರೆ ಅವರು ಇದನ್ನು ಯೂಸ್ ಮಾಡೋದ್ರಿಂದ ಅವ್ರ ಲಿಪ್ಸ್ನ ಡ್ರೈ ಆಗದಿರೋ ಹಾಗೆ ನೋಡ್ಕೊಳ್ಳುತ್ತೆ ಮತ್ತು ಡಾರ್ಕ್ನೆಸ್ನ ಕಮ್ಮಿ ಮಾಡುತ್ತೆ. ಇದು ನನಗೆ ಹೇಗೆ ಎಫೆಕ್ಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾವು ಆನ್ಲೈನಲ್ಲಿ ನೋಡಿರೋ ರಿವ್ಯೂಸ್ ನಿಜಾನ ಸುಳ್ಳ ಅದನ್ನು ನಾನು ನಿಮಗೆ ಹೇಳ್ತೀನಿ. ಇದನ್ನ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ಮಂತ್ ಆಯಿತು. ಹೇಗಿದೆ ರಿಸಲ್ಟ್ ಅಂತ ಹೇಳಿದ್ರೆ, ಇದನ್ನ ಡೈಲಿ ನಾನು 2 to 3 ಟೈಮ್ಸ್ ಯೂಸ್ ಮಾಡ್ತೀನಿ. ಯೂಸ್ ಮಾಡಿದ್ಮೇಲೆ ಲಿಪ್ ಡ್ರೈ ಆಗಿರೋದನ್ನ ಇದು ಕಂಟ್ರೋಲ್ ಮಾಡುತ್ತೆ. ಮತ್ತು ಸ್ಟಾರ್ಟಿಂಗಿಗೆ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿದೆ. ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬಾ ಡಾರ್ಕ್ ಇತ್ತು, ಬಟ್ ಇವಾಗ ಸ್ವಲ್ಪ ಲೈಟಾಗಿ ಕಾಣಿಸ್ತಿದೆ. ಅಂದರೆ ಮೇಲ್ಗಡೆ ಇರೋ ಡಾರ್ಕ್ ಕಲರೆಲ್ಲ ಹೋಗಿ ಒಂದು ಸ್ವಲ್ಪ ಪಿಂಕಾಗಿ ಕಾಣಿಸ್ತಿದೆ. ಜಾಸ್ತಿ ಏನು ರಿಸಲ್ಟ್ ಸಿಕ್ಕಿಲ್ಲ, ಬಟ್ ನನಗೆ ಟ್ರೈ ಮಾಡಿದ್ರೆ ಮೇ ಬಿ ಸಿಗ್ಬೋದು ಅಂತ ಒಂದು ರೀಸನ್ಗೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಬೇಕಾದರೆ ನೀವು ಟ್ರೈ ಮಾಡ್ಬೋದು. ಇದನ್ನು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗೆಲ್ಲ ಬೇಕು ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನನ್ನ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಡರ್ಮಾಡಾಕ್ ಅಂಡರ್ ಆರ್ಮ್ ಸ್ಪ್ರೇ. ಇದ್ರದ್ದು ರಿವ್ಯೂ ನಾನು ತುಂಬ ನೋಡಿದೆ. ಎಲ್ಲಿ ನೋಡಿದ್ರು ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ರಿವ್ಯೂಸ್ನ ಕೊಡ್ತಾ ಇರ್ತಾರೆ. ಇದನ್ನ ಯೂಸ್ ಮಾಡಿದ್ರೆ ಅಂಡರ್ ಆರ್ಮ್ ಬ್ರೈಟ್ ಆಗುತ್ತೆ ಅಂತ. ಸೊ ಅದಕ್ಕೆ ಯಾಕೆ ಟ್ರೈ ಮಾಡಬಾರ್ದು ಅಂತ ಯೂಸ್ ಮಾಡಿದೆ. ಅಂಡರ್ ಆರ್ಮ್ ಡಾರ್ಕ್ ಇರುತ್ತೆ ಮತ್ತು ನೀಯಲ್ಲಿ ಡಾರ್ಕ್ ಇರುತ್ತೆ ಮತ್ತು ನೆಕ್ಕಲ್ಲಿ ಡಾರ್ಕ್ನೆಸ್ ಇರುತ್ತೋ ಅವರೆಲ್ಲ ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೋದು. ಸೊ ಯಾಕೆ ಯೂಸ್ ಮಾಡಬಾರ್ದು ಅಂತ ಯೂಸ್ ಮಾಡಿದೆ. ನಾನು ಇದನ್ನ ಪರ್ಪಲಲ್ಲಿ ಪರ್ಚೇಸ್ ಮಾಡಿದೆ. ಇದ್ರದ್ದು ಕಾಸ್ಟ್ ಬಂದುಬಿಟ್ಟು 296 ಇದೆ, ಪ್ಲಸ್ 50 ರೂಪೀಸ್ ಶಿಪ್ಪಿಂಗ್ ಚಾರ್ಜ್ ಇದೆ. ಟೋಟಲ್ ಬಂದುಬಿಟ್ಟು 346 ರೂಪೀಸ್ ಆಗುತ್ತೆ. ಇದನ್ನು ಯೂಸ್ ಮಾಡಿದ್ಮೇಲೆ ಅಂಡರ್ ಆರ್ಮ್ಸಲ್ಲಿ ಒಳ್ಳೆ ರಿಸಲ್ಟ್ ಏನೋ ಸಿಕ್ಕಿದೆ. ಮತ್ತು ನನ್ನ ನೀಯಲ್ಲಿ ತುಂಬ ಅಂದರೆ ತುಂಬಾ ಬ್ಲ್ಯಾಕ್ ಇತ್ತು. ಅದನ್ನ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಸ್ವಲ್ಪ ಬ್ರೈಟಾಗಿ ಇದೆ. ಮೇ ಬಿ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಸಿಗ್ಬೋದು ಅಂತ ಅನ್ಕೋತೀನಿ. ಇದು ನನ್ನ 2 ಪ್ರಾಡಕ್ಟ್ಸ್ ರಿವ್ಯೂ. ಅದ್ರ ಜೊತೆಗೆ ನಾನು ಡೈಲಿ ಸ್ಕಿನ್ ಕೇರ್ನ ಏನು ಯೂಸ್ ಮಾಡ್ತೀನಿ ಅಂತ ಜಸ್ಟ್ ನಿಮಗೆ ತೋರಿಸ್ತಿದ್ದೀನಿ. ಅದರದ್ದು ಆಲ್ರೆಡಿ ಎಕ್ಸ್ಪ್ಲನೇಷನ್ ನನ್ನ ಫಸ್ಟ್ ವೀಡಿಯೋದಲ್ಲೇ ನಾನು ಕೊಟ್ಟಿದ್ದೀನಿ. ಏನಾದರೂ ಡೀಟೇಲ್ಸ್ ಇನ್ನೂ ನಿಮಗೆ ಬೇಕಂತೇಳಿದ್ರೆ ನನ್ನ ಫಸ್ಟ್ ವೀಡಿಯೋಗೆ ಹೋಗಿ ಚೆಕ್ ಮಾಡ್ಕೋಬೋದು. ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾನು ಫಸ್ಟ್ ಬಂದುಬಿಟ್ಟು ಕ್ಲೆನ್ಸರ್ನ ಯೂಸ್ ಮಾಡ್ತೀನಿ, ಸಿಟಾಫಿಲ್ ಅವ್ರದ್ದು. ಅದು ಯೂಸ್ ಮಾಡಿದ ಮೇಲೆ ಡರ್ಮಾಡಾಕ್ ವೈಟಮಿನ್ ಸಿ ಯೂಸ್ ಮಾಡ್ತೀನಿ ಫಾರ್ ಅ ಬ್ರೈಟ್ನೆಸ್ಗೋಸ್ಕರ ಇದು. ನೆಕ್ಸ್ಟ್ ಮಾಯ್ಶ್ಚರೈಸರ್ ಬಂದುಬಿಟ್ಟು ಸಿಟಾಫಿಲ್ದೆ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಸನ್ಸ್ಕ್ರೀನ್ ಬಂದು ಡರ್ಮಾಕೋದು ಯೂಸ್ ಮಾಡ್ತೀನಿ. ಇದು ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್. ಇದನ್ನ ಡೀಟೇಲ್ಸ್ನ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳನ್ನ ಮಾಡಿ ನಿಮಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬಾಯ್.